ಓಕೆ ಓಕೆ ಓಕೆ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಹಿರಿಯರಿಗೆ, ಪತ್ರಕರ್ತರಿಗೆ, ಮಿತ್ರರಿಗೆ ಮತ್ತು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯ ಕಲಾವಿದರು, ಚಿಕ್ಕ ಕಲಾವಿದರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಇವತ್ತು ನಮ್ಮ ಸಿನಿಮಾ 23ನೇ ತಾರೀಕು ಇದೇ ತಿಂಗಳು ಬಿಡುಗಡೆ ಆಗ್ತಾ ಇದೆ. ಆದಷ್ಟು ಬೇಗ ಒಂದು ಟ್ರೈಲರ್ ಲಾಂಚ್ ಮಾಡಬೇಕಾಗಿತ್ತು. ಅದಕ್ಕೆ ಪ್ರಯತ್ನಗಳು ನಡೀತಾ ಇರೋ ಯತ್ನದಲ್ಲೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ವಾರ್ ಸ್ಟಾರ್ಟ್ ಆಯಿತು. ಸೊ ಆ ವಾರ್ ನಡೀತಾ ಇದ್ದಂಗೆ ಒಂದು ಆತಂಕ ನಮ್ಮಲ್ಲೂ ಶುರುವಾಯಿತು. ನಾವು ನಿರ್ಮಾಪಕರು ಮಾತಾಡ್ತಾ ಇದ್ವಿ, ಈಗ ಟ್ರೈಲರ್ ಬಿಡುಗಡೆ ಮಾಡೋಣವಾ ಬೇಡವಾ ಅಂತ. ಆ ಆತಂಕ ಹೇಗಿತ್ತು ಅಂದರೆ, ನಾವು ನಮ್ಮ ಸಿನಿಮಾದ ಹಿರಿಯರನ್ನೆಲ್ಲ ವಿಚಾರಿಸ್ತಾ ಇದ್ವಿ, ಹೇಗಿರುತ್ತೆ ಪರಿಸ್ಥಿತಿಗಳು ಅಂತ. ಎಲ್ಲರೂ ಧೈರ್ಯ ಕೊಟ್ಟಿದ್ದು ಒಂದೇ, ಏನೇ ಆಗಲಿ ಒಳ್ಳೇದಕ್ಕೆ ಒಳ್ಳೇದೇ ಆಗುತ್ತೆ, ಒಳ್ಳೆ ಪ್ರಯತ್ನ ಇದೆ, ನೀವು ಮಾಡಿ ಮುನ್ನುಗ್ಗಿ ಅಂತ. ಸೊ ನಾವು ನಮ್ಮ ನಿರ್ಮಾಪಕರಿಬ್ಬರು ತೀರ್ಮಾನ ತೊಗೊಂಡು ಟ್ರೈಲರ್ ಲಾಂಚ್ ಮಾಡೋಣ, ಡೇಟ್ ಅನೌನ್ಸ್ ಮಾಡಿದ್ದೀವಿ, ನಮ್ಮ ಸಿನಿಮಾನ ತೆರೆಗೆ ತರೋಣ, ಏನು ಅಂದ್ಕೊಂಡಿದ್ದೀವೋ ಆ ಡೇಟ್ಗೆ ಬರೋಣ ಅಂತ. ಸೊ ಕೋಇನ್ಸಿಡೆಂಟ್ಲಿ ಇವತ್ತು ನಮ್ಮ ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಇದೇ ಟೈಮ್ಗೆ ಬರ್ತಿದ್ದ ಹಾಗೆ ಒಂದು ಒಳ್ಳೆ ಸಿಹಿ ಸುದ್ದಿ ನಮ್ಮ ನಿರ್ಮಾಪಕರೇ ನನಗೆ ಫಸ್ಟ್ ಹೇಳಿದ್ದು, ಕದನ ವಿರಾಮ ತಗೊಂಡಿದ್ದಾರೆ ಅಂತ. ಸೊ ಇದು ಕೇಳಿ ಬಹಳ ಖುಷಿ ಆಯಿತು. ಸೊ ನನಗೆ ಕದನ ವಿರಾಮ ಆಗಿದ್ದು ಖುಷಿ ಅನ್ನೋದಕ್ಕಿಂತ ನಮ್ಮ ಟ್ರೈಲರ್ ರಿಲೀಸ್ ಆಗೋ ದಿವಸ ಒಂದು ಇನ್ಸಿಡೆಂಟ್ ಆಗಿದ್ದು ಖುಷಿ ಆಗ್ತಾ ಇದೆ. ಜೊತೆಗೆ ನಮ್ಮ ಪ್ರತೀಕಾರ ಏನಿತ್ತು ಅದನ್ನು ತೀರಿಸ್ಕೊಂಡಿದ್ದಾರೆ, ಅದರೊಂದು ಖುಷಿ ಇದೆ. ಹಾಗೆ ನಮ್ಮ ಜನರಿಗೆ ನಾವು ಏನು ಒಂದು ಹೊಸದಾಗಿ ಒಂದು ಮನೋರಂಜನೆ ಕೊಡಬೇಕು ಅನ್ನೋ ಒಂದು ಖುಷಿಯಲ್ಲಿ ನಾವಿದ್ದೀವಿ. ಆ ಒಂದು ಖುಷಿನ ಹಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಮಯ ಆಯಿತು ಅನ್ನೋದು ಇವತ್ತು ಬಹಳಷ್ಟು ಖುಷಿಗಳ ಈ ಒಂದು ಸಮಯ ಖುಷಿ ಕೊಡ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ ನಾನು ನಿರ್ದೇಶಕ, ಈ ಚಿತ್ರಕ್ಕೆ ಬಹಳ ಮಾತಾಡಬೇಕು, ಆದರೆ ನಾನು ಟ್ರೈಲರ್ ತೋರಿಸಾದ್ಮೇಲೆ ಜಾಸ್ತಿ ಮಾತಾಡಬಾರ್ದು ಅಂತಲೂ ಅನ್ನಿಸ್ತಾ ಇದೆ. ಸಿನಿಮಾ ಮಾತಾಡಬೇಕು, ನಮ್ಮ ಕೆಲಸ ಮಾತಾಡಬೇಕು. ನಿರ್ಮಾಪಕರು ಜವಾಬ್ದಾರಿ ಕೊಟ್ಟು ಒಂದು ಕೆಲಸ ಮಾಡೋಕ್ಕೆ ನಮ್ಮನ್ನು ವಹಿಸಿದಾಗ ಅಲ್ಲಿ ಯೋಗರಾಜ್ ಭಟ್ರು, ಶರಣಯ್ಯ ಅವರು, ಇನ್ನೂ ನಮ್ಮ ತಂಡದಲ್ಲಿರ್ತಕ್ಕಂಥ ಹಿರಿಯರು ಕೆಲವರು, ಸೊ ಎಲ್ಲರೂ ಸೇರಿ ಒಂದು ಜವಾಬ್ದಾರಿ ನನಗೆ ಕೊಟ್ಟಾಗ ಎಷ್ಟು ನಾನು ಜವಾಬ್ದಾರಿಯಿಂದ ಈ ಕೆಲಸ ಮಾಡಿದ್ದೀನಿ ಅನ್ನೋದು ಈಗ ಒಂದು ಸಣ್ಣ ಟ್ರೈಲರಲ್ಲಿ ಕಾಣುತ್ತೆ. ಸಿನಿಮಾ ನೋಡಿದಾಗ ಅದು 10 ಪಟ್ಟು ಹೆಚ್ಚಾಗೇ ಇರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಖಂಡಿತವಾಗಿ ಜನ ಯಾಕೆ ಬರಬೇಕು, ಈ ಸಿನಿಮಾ ನೋಡಬೇಕು ಅನ್ನೋದು ಹೇಳ್ತಿದ್ರು. ಮನೋರಂಜನೆ ಒಂದೇ ಉದ್ದೇಶ ಅಲ್ಲ. ಸೊ ಒಂದಷ್ಟು ಮೆಸೇಜ್ಗಳು ತಿಳ್ಕೊಳ್ಳೋದಿರುತ್ತೆ. ಅಂದರೆ ನಾವು ಜೀವನದಲ್ಲಿ ಪಾಠ ಕಲಿಯೋದು ಎಷ್ಟೋ ಇರ್ತದೆ. ಒಂದು ಚಿತ್ರ ನೋಡಿ ಎಷ್ಟೋ ಬದಲಾವಣೆಗಳು ಎಷ್ಟೋ ಜನರ ಜೀವನದಲ್ಲಿ ಆಗಿದೆ. ಹಾಗೆ ನಮ್ಮ ಕಥೆಯಲ್ಲೂ ಒಂದು ಒಳ್ಳೆ ಉದ್ದೇಶ ಇದೆ, ಜನರು ತಿಳ್ಕೊಳ್ಳೋ ಅಂಥದ್ದಿದೆ. ಅದು ಯೋಗರಾಜ್ ಭಟ್ರು ಮಾಡಿದಂಥ ಒಂದು ಕಥೆಯಲ್ಲಿ ತುಂಬ ಅದನ್ನು ಸಿನಿಮಾ ನೋಡಿದಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಒಳ್ಳೆಯ ಒಂದು ಪಾಯಿಂಟ್ ಇಟ್ಟು ಒಂದು ಕತೆ ಮಾಡಿದ್ದಾರೆ. ಒಂದು ಮನೋರಂಜನೆ ಕೂಡ ಅದರಲ್ಲಿ ತುಂಬಿ ಅದನ್ನು ಹೇಗೆ ಜನರಿಗೆ ಕೊಡಬೇಕು ಅನ್ನೋ ಥರ ನಮ್ಮ ಇಡೀ ತಂಡ ಕೆಲಸ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಬಂದಿದೆ. ಇದೇ 23ನೇ ತಾರೀಕು ಸಿನಿಮಾ ತೆರೆಗೆ ಬರ್ತಾ ಇದೆ. ನಾನು ಭಾಳಷ್ಟು ಮಾತಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಈಗ ಇಷ್ಟು ಜನ ನಿಂತಿ ಸಾಕು, ಮೈಕ್ ಆಫ್ ಆಯಿತು ಅಂದರೆ ಸಾಕು ಅಂತ. ಸೊ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಎಲ್ಲರೂ ಟ್ರೈಲರ್ನ ಶೇರ್ ಮಾಡಿ, ಹಾಗೆ 23ನೇ ತಾರೀಕು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ನಮ್ಮನ್ನು ಗೆಲ್ಲಿಸಿ. ಥ್ಯಾಂಕ್ ಯು.